ಹಾಯ್ ಗೈಸ್, ವೆಲ್ಕಮ್. ನಾನು ನೋಡಿ ಇವತ್ತು ಒಂದು ಸ್ಪೆಷಲ್ ರೆಸಿಪಿ ಜೊತೆ ಬಂದಿದ್ದೀನಿ. ಹೇಗಿದೆ ಅಂತ ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ, ಹೈಪ್ ಮೇಲೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇವಾಗ ವಿಡಿಯೋ ಏನಿದೆ ಅಂತ ಹೇಳ್ತೀನಿ ನೋಡಿ. ನನ್ನ ಮನೆಯಲ್ಲಿ ನುಗ್ಗೆಕಾಯಿ ಗಿಡ ಇದೆ, ಅದರಿಂದ ನುಗ್ಗೆಕಾಯಿ ಸೊಪ್ಪು ತೊಗೊಂಡು ಬಂದಿದ್ದೀನಿ ನೋಡಿ. ಸೊಪ್ಪು ತೊಗೊಂಡು ಬಂದು ಈ ಥರ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಇದು ನೋಡಿ ತುಂಬ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸೊಂಟ ನೋವು, ಕೈಕಾಲು ನೋವು ಏನೇ ಇದ್ದರೂ ಈ ಥರ ಎಲ್ಲ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಥರ ಇದನ್ನು ಬಳಸ್ಬೋದು, ಏನು ಆರೋಗ್ಯಕ್ಕೇನು ಹಾನಿಕಾರ ಇಲ್ಲ. ಹಾಗಾಗಿ ಇದನ್ನು ಎಷ್ಟಾಯಿತು ಅಷ್ಟು ಜಾಸ್ತಿ ಎಲ್ಲರೂ ಬಳಸಿ, ಯಾಕಂದರೆ ಮೂಳೆ ಎಲ್ಲ ಗಟ್ಟಿ ಮಾಡುತ್ತೆ. ಹಾಗಾಗಿ ಅಂದರೆ ಸೊಂಟ ನೋವು, ಕೈಕಾಲು ನೋವು ಈ ಥರ ಇದ್ದರೆ ಇದನ್ನು ಚೆನ್ನಾಗಿ ತಿನ್ನಬೇಕು, ಏನಾಗೋದಿಲ್ಲ. ಮೆಂತ್ಯ ಸೊಪ್ಪಿನ ಥರ ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ ಇದರಿಂದ. ಹಾಗಾಗಿ ಜಾಸ್ತಿ ಬಳಸಿ, ನಾನಂತೂ ಜಾಸ್ತಿ ಬಳಸ್ತೀನಿ. ಮೆಂತ್ಯ ಸೊಪ್ಪಿನ ಥರ ನಾನು ಇದಕ್ಕೆ ಪಲ್ಯ ಮಾಡಿಕೊಂಡು ತಿಂತೀನಿ. ಹಾಗಾಗಿ ಇವತ್ತು ಒಂದು ಬೇರೆ ರೆಸಿಪಿ ಜೊತೆ ಬಂದಿದೆ ನೋಡಿ. ನಾನು ಮೆಂತ್ಯ ಸೊಪ್ಪಿನ ಥರ ಪಲ್ಯ ಮಾಡ್ಕೊಂಡು ಊಟ ಮಾಡ್ತೀನಿ, ಆದರೆ ಇದನ್ನು ಈ ಥರನೂ ಮಾಡಿ ನೋಡೋಣ ಅಂತ ಈ ಥರ ಮಾಡ್ತಾಯಿದ್ದೀನಿ ನೋಡಿ. ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಗಿದೆ. ನನ್ನ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾಯಿದ್ದಾರೆ. ಹಾಗಾಗಿ ನೀವು ನೋಡಿ ಹೇಗೆ ಮಾಡಿದ್ದೀನಿ ಅಂತ ನೋಡಿ. ಇದನ್ನು ಎಲ್ಲ ನಾನು ಸೋಸ್ಕೊಂಡು ಅಂದರೆ ಇದ್ರ ಮೇಲೆ ಕ್ರಿಮಿ ಕೀಟಗಳು ಕುಂತಿರ್ತವೆ, ಮತ್ತು ಹಕ್ಕಿ ಏನಾದರೂ ಹಕ್ಕಿ ಎಲ್ಲ ವಾಸನೆ, ಇದು ಹಕ್ಕಿದೆಲ್ಲ ಗಲೀಸ್ಕೊಂತಿರುತ್ತೆ. ಹಾಗಾಗಿ ಮತ್ತು ಧೂಳು ಕುಂತಿರುತ್ತೆ ಅಲ್ವಾ. ಹಾಗಾಗಿ ಮನೆಯಲ್ಲಿದ್ದರೂ ಏನಾಯಿತು, ಮನೆಯಲ್ಲಿ ಗಿಡನೇ ಇದೆ, ಆದರೂ ನಾನು ಇದನ್ನು 2-3 ಸರ್ತಿ ಸ್ವಚ್ಛ ನೀರಲ್ಲಿ ಉಪ್ಪು ಹಾಕಿ ತೊಳ್ಕೊಂಡಿದ್ದೀನಿ ನೋಡಿ. ತೊಳ್ಕೊಂಡು ಈ ಥರ ನೀರೆಲ್ಲ ಜಾನ್ಕೊಂಡು ಈ ಥರ ಎಣ್ಣೆ ಹಾಕಿ, ಮತ್ತು ನಿಮ್ಗೆ ಎಷ್ಟು ಖಾರ ಬೇಕು ನೋಡಿಕೊಂಡು, ಮೆಣಸಿನ್ಕಾಯಿ ನಾನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಇದು ಸೊಪ್ಪು ಇರುತ್ತಲ್ವ, ಸ್ವಲ್ಪ ಜಾಸ್ತಿ ಖಾರ ಇದ್ರೆ ಟೇಸ್ಟ್ ಇರುತ್ತೆ. ಹಾಗಾಗಿ ಸೊಪ್ಪು ಇದೆ ಅಂತ ಜಾಸ್ತಿ ಖಾರ ಹಾಕ್ಕೊಂಡಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಒಣಗಿದಿದ್ರೆ ಒಣಗಿದ್ದು ಹಾಕ್ಕೊಳ್ಳಿ, ಮೆಣಸಿನ್ಕಾಯಿ ಹಸಿದಿದ್ರೆ ಹಸಿದನ್ನೂ ಹಾಕ್ಕೋಬೋದು. ನನ್ನ ಕಡೆ ಹಸಿ ಮೆಣಸಿನ್ಕಾಯಿ ಇತ್ತು, ಹಾಗಾಗಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ. 2 ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕೆಳಗೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ. ಮತ್ತು ಇದಕ್ಕೆ ಇವಾಗ ಕರಿಬೇವು ಸೊಪ್ಪು ತೊಗೊಂಡಿದ್ದೀನಿ. ಕರಿಬೇವು ಗಿಡನೂ ನಮ್ಮ ಮನೆಯಲ್ಲೇ ಇದೆ, ಹಾಗಾಗಿ ಕರಿಬೇವು ಸೊಪ್ಪು ತೊಳ್ಕೊಂಡು ಅದನ್ನು ಹಾಕಿದ್ದೀನಿ ನೋಡಿ. ಹಾಕಿ ಇದನ್ನು ಸ್ವಲ್ಪ ಮೇಲೆ ಅಂದರೆ ಸ್ಲೋ ಫ್ಲೇಮಲ್ಲಿ, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು ನೋಡಿ. ಈ ಥರ ಕೆಳಗೆ ಮೇಲೆ ಮಾಡಿಕೊಂಡ್ರೆ ನುಗ್ಗೆ ಸೊಪ್ಪಿಂದ ವಾಸನೆ ಇರುತ್ತಲ್ವ, ಅದನ್ನು ಹೋಗಿಬಿಡುತ್ತೆ, ಮತ್ತು ಚೆನ್ನಾಗಾಗುತ್ತೆ, ಟೇಸ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಹುರ್ಕೊಂಡು ಇದಕ್ಕನ್ನು ಒಂದು ಸೈಡ್ ಪ್ಲೇಟಲ್ಲಿ ಹಾಕ್ಕೊಂಡು ಒಂದು ಕಡೆ ಇಟ್ಕೋಬಹುದು, ಅಂದರೆ ತಣ್ಣಗಾಗತ್ತಲ್ವ. ಹಾಗಾಗಿ ಇಟ್ಟಿದ್ದೀನಿ ನೋಡಿ. ಒಂದು ಕಡೆ ಇದರಲ್ಲಿ 2 ಸ್ಪೂನು ಧನಿಯಾ ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ, ಮತ್ತು 2 ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ತೊಗೊಂಡಿದ್ದೀನಿ. 2 ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೀನಿ. ಮತ್ತು ಕೊಬ್ಬರಿ ತೊಗೊಂಡಿದ್ದೀನಿ ನೋಡಿ, ಒಂದು 2 ಪೀಸ್ ಕೊಬ್ಬರಿ ಹಾಕ್ಕೊಂಡು ಬೆಲ್ಲ ಹಾಕ್ಕೊಂಡಿದ್ದೀನಿ, ಮತ್ತು ಹುಣಸೆ ಹಣ್ಣು ಹಾಕ್ಕೊಂಡಿದ್ದೀನಿ, ಮತ್ತು ಕಡಲೆಬೇಳೆ ಮತ್ತು ಉದ್ದಿನಬೇಳೆ 2 ಹಾಕ್ಕೊಂಡಿದ್ದೀನಿ. 2 ಸ್ಪೂನ್ ಹಾಕ್ಕೊಂಡು ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡ್ತಾ ಇರಬೇಕು. ಈ ಥರ ಮಾಡ್ಕೋಬೇಕು ನೋಡಿ. ಏನೇನು ಹಾಕಿದ್ದೀನಿ ಅಂತ ಮತ್ತೊಮ್ಮೆ ಹೇಳ್ತೀನಿ ನೋಡಿ. ಧನಿಯಾ ಹಾಕಿದ್ದೀನಿ, ಮೆಂತ್ಯ ಹಾಕಿದ್ದೀನಿ, ಕಡಲೆಬೇಳೆ ಹಾಕಿದ್ದೀನಿ, ಉದ್ದಿನಬೇಳೆ ಹಾಕಿದ್ದೀನಿ, ಕೊಬ್ಬರಿ ಹಾಕಿದ್ದೀನಿ, ಬೆಲ್ಲ ಹಾಕಿದ್ದೀನಿ, ಹುಣಸೆ ಹಣ್ಣು ಹಾಕಿದ್ದೀನಿ. ಇಷ್ಟು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಇದಕ್ಕೆ ಬಿಸಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಹುರ್ಗಡ್ಲೆ, ಶೇಂಗಾ ಬೀಜ ಅಂತೀವಿ ನಮ್ಮ ಕಡೆ, ಅದನ್ನು ಸ್ವಲ್ಪ ತೊಗೊಂಡಿದ್ದೀನಿ, ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಇದನ್ನು ಇವಾಗ ಚೆನ್ನಾಗಿ ಮೇಲೆ ಕೆಳಗೆ ಮಾಡ್ತಾ ಇರಬೇಕು. 1 ಸ್ಪೂನ್ ಜೀರಿಗೆ ಹಾಕ್ಕೊಂಡು ಈ ಥರ ಚೆನ್ನಾಗಿ ಹುರ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಹುರ್ಕೊಂಡು ಇದನ್ನು ಇದು ಮಾಡ್ಕೋಬೇಕು, ಕಮ್ಮಗೆ ವಾಸನೆ ಬರಬೇಕು, ಬಂದ್ರೇ ಚಟ್ನಿ ಸೂಪರಾಗಿರುತ್ತೆ. ಹಾಗಾಗಿ ನುಗ್ಗೆಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ, ಅದೇ ಹೇಳ್ತಾಯಿದ್ದೀನಿ ಇವಾಗ. ಚೆನ್ನಾಗಿ ಹುರ್ಕೋಬೇಕು ನೋಡಿ. ಈ ಥರ ಚೆನ್ನಾಗಿ ಹುರ್ಕೊಂಡು ಹುಣಸೆ ಹಣ್ಣು ಹಾಕ್ತಾಯಿದ್ದೀನಿ ನೋಡಿ. ಹುಣಸೆ ಹಣ್ಣು ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಜಾಸ್ತಿ ಸ್ವಲ್ಪ ಹುಳಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ನಮ್ಮನೇಲಿ ಜಾಸ್ತಿ ತಿನ್ನೋದಿಲ್ಲ, ಹಾಗಾಗಿ ಹುಣಸೆ ಹಣ್ಣು ಕಡಿಮೆ ಹಾಕಿದ್ದೀನಿ. ಬೆಲ್ಲನೂ ಹಾಕಿದ್ದೀನಿ ನೋಡಿ. ಹಾಕ್ಕೊಂಡು ಈ ಥರ ಎಲ್ಲ ಮೇಲೆ ಕೆಳಗೆ ಮಾಡ್ಕೋಬೇಕು, ಚೆನ್ನಾಗಿ ಹುರ್ಕೊಂಡ್ರೆ ಟೇಸ್ಟ್ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಗಿದೆ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾಯಿದ್ದಾರೆ, ನೀವು ಮಾಡಿ ನೋಡಿ. ಮನೇಲಿ ನುಗ್ಗೆ ಸೊಪ್ಪಿದ್ರೆ ಓಕೆ, ಇಲ್ಲಾಂದರೆ ಮಾರುಕಟ್ಟೆಯಲ್ಲಿ ಸಿಗುತ್ತೆ, ತೊಗೊಂಡು ಬಂದು ಮಾಡ್ಕೊಳ್ಳಿ. 2 ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ನೋಡಿ. ಈ ಥರ ಹುರ್ಕೊಂಡೆಲ್ಲ ಮಾಡಿಟ್ಟಿದ್ದೀನಿ. ಮಿಕ್ಸಿಲಿ ಹಾಕ್ತಾಯಿದ್ದೀನಿ ನೋಡಿ. ಮಿಕ್ಸಿಲೆಲ್ಲ ಮೊದಲೆಲ್ಲ ಅದು ಎಲ್ಲ ಕಡಲೆಬೇಳೆ, ಉದ್ದಿನಬೇಳೆ, ಬೆಲ್ಲ, ಹುಣಸೆ ಹಣ್ಣು, ಶೇಂಗಾ ಬೀಜ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಪೌಡ್ರ್ ಮಾಡಿಕೊಂಡು. ಈಗ ಅದರಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ ನೋಡಿ. ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿದ್ದೀಗ ನುಗ್ಗೆ ಸೊಪ್ಪೆಲ್ಲ ಹುರಿದಿಟ್ಟಿದ್ವಲ್ಲ, ಮೆಣಸಿನ್ಕಾಯಿ ಮತ್ತು ನುಗ್ಗೆ ಸೊಪ್ಪು 2 ಹುರಿದಿಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಬೇಕು, ಸ್ವಲ್ಪ ಅಂದರೆ ಒಂದು 2 ಸ್ಪೂನ್ ಅಷ್ಟು ನೀರು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡ್ಕೋಬೇಕು ನೋಡಿ. ಮಿಕ್ಸಿ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ಸೂಪರಾಗಿರುತ್ತೆ ಚಟ್ನಿ, ಸೂಪರಾಗಿದೆ. ಬಿಸಿ ಬಿಸಿ ರೊಟ್ಟಿ ಮತ್ತು ಮೊಸರು, ಇದು ಊಟ ಸಖತ್ತಾಗಿರುತ್ತೆ ನೋಡಿ. ರೆಡಿ ಮಾಡಿದ್ದೀನಿ ನೋಡಿ, ರೆಡಿಯಾಗಿದೆ. ಒಗ್ಗರಣೆ ಹಾಕೋ ಅವಶ್ಯಕತೆ ಏನಿಲ್ಲ, ಅಂದರೆ ಎಲ್ಲ ಹುರ್ಕೊಂಡಿರ್ತೀವಲ್ವ, ಏನು ಸ್ಮೆಲ್ ಬರೋದಿಲ್ಲ. ಹಾಗಾಗಿ ಒಗ್ಗರಣೆ ಹಾಕ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನಿಮಗೆ ಬೇಕಂದರೆ ಹಾಕ್ಕೋಬೋದು, ನಾನೇನು ಬೇಡ ಅನ್ನಲ್ಲ. ಓಕೆ, ನೋಡ್ಕೊಳ್ಳಿ.
ಈಗ ಚಟ್ನಿ ರೆಡಿ ಆಗಿದೆ ನೋಡಿ. ಈ ಥರ ಮೊಸರು ನುಗ್ಗೆಕಾಯಿದು ಸಾಂಬಾರು ಮಾಡಿದ್ದೀನಿ, ಮತ್ತು ನುಗ್ಗೆಕಾಯಿ ಚಟ್ನಿ ಮತ್ತು ರೊಟ್ಟಿ. ಊಟ ಜೋರಿ ಸಖತ್ತಾಗಿದೆ ನೋಡಿ. ಈ ಥರ ಊಟ ಮಾಡಬೇಕು. ಚಟ್ನಿ ನೋಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ, ಸ್ಕಿಪ್ ಮಾಡಬೇಡಿ. ಥ್ಯಾಂಕ್ ಯು.